ವಿಜಯಪುರ ನಗರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ 3ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ 330 ಜೋಡೆತ್ತುಗಳ ಬೃಹತ್ ಮೆರವಣಿಗೆ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ದಿನಾಂಕ 30/12/2025 ರಂದು ಮಂಗಳವಾರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಶನಿವಾರ ಮಾಧ್ಯಮಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಯೋಜಕ ನಾಡಗೌಡ ಅವರು ಮಾತನಾಡಿ, ರೈತರಿಗೆ ಜೋಡೆತ್ತುಗಳ ಮಹತ್ವ ಹಾಗೂ ಮಣ್ಣು ಉಳಿವಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಆಶಯದಂತೆ ಜೋಡೆತ್ತುಗಳ ಸಂರಕ್ಷಣೆಗೆ ಒತ್ತು ನೀಡಲಾಗಿದೆ. ವರದಿ ಸಮಯ ಟಿಕೆ ನ್ಯೂಸ್, ವಿಜಯಪುರ. ಸಾವಯವ ಪದ್ಧತಿ ಅಳವಡಿಸಬೇಕಾಗ್ತೈತಿ. ಸಾವಯವ ಪದ್ಧತಿ ಅಳವಡಿಸಬೇಕಾಗ್ತಂದ್ರೆ ನಮ್ಮಲ್ಲಿ ಎತ್ತು ಇರಬೇಕಾಗ್ತೈತಿ. ಎತ್ತಿನ ನಂದಿನ ಬಳಕೆ ಆದ್ರೆ ಮಾತ್ರ ನಮಗೆ ಸಾವಯವ ಗೊಬ್ಬರ ತಯಾರು ಮಾಡಿಕೊಂಡು ಮಣ್ಣಿನಲ್ಲಿ ಹಾಕಿ ಭೂಮಿಯನ್ನು ಎಷ್ಟೋ ಸಾವಿರ ಗಟ್ಟಲೆ, ಕೋಟಿ ಗಟ್ಟಲೆ, ವರ್ಷ ಗಟ್ಟಲೆ ಅದನ್ನು ಒಳ್ಳೆಯ ಗುಣಮಟ್ಟ ಇಟ್ಕೊಂಡು ಆಗ್ತೈತಿ. ಈಗ ಒಂದು ವೇಳೆ ನಾವು ನಂದಿ ಸಾಕಲಿಲ್ಲಪ್ಪ ಅಂತಂದ್ರೆ, ಸಾವಯವ ಪದ್ಧತಿ ಅನುಕರಣೆ ಮಾಡಲಿಲ್ಲ ಅಂತಂದ್ರೆ, ಕೇವಲ ರಸಗೊಬ್ಬರದಿಂದಲೇ ನಾವು ಕೃಷಿ ಮಾಡ್ಬೇಕು ಹೋದೆವು ಅಂತಂದ್ರೆ ಒಂದು ಇಳಿಸ್ ಭೂಮಿ ಪೂರ ದೊಡ್ಡಾಗಿ ಯಾವುದೇ ಉತ್ಪಾದನೆ ನಿಲ್ಲಿಸ್ಬಿಡ್ತೈತಿ. ಅವಾಗ ನಮಗೆ ಒಳ್ಳೆಯ ಸಮಸ್ಯೆ ಭಾಳಾಗಿ ಹೊರದೇಶಕ್ಕೆ ಮತ್ತೆ ನಾವು ಅವಲಂಬನೆ ಆಗಬೇಕಾಗ್ತೈತಿ. ಅದಕ್ಕೆ ಅದನ್ನು ಹಾಳು ತಿಳ್ಕೊಂಡು ನಾವು ಈಗ ಕೃಷಿ ಪದ್ಧತಿಯಿಂದ ಈ ಎತ್ತುಗಳ ನಂದಿಗಳನ್ನು ಉಳಿಸಿ ಬೆಳೆಸುವಂತ ತಿಳ್ಕೊಂಡು ಆಂದೋಲನ ಮಾಡ್ತಾ ಇದ್ವಿ. ಈ ನಿಮಿತ್ತದಲ್ಲಿ ನಾಳೆ 30ನೇ ತಾರೀಕಿಗೆ ನಮ್ಮ ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಹುಟ್ಟೂರಾದಂಥ ಬಿಜ್ಜರಿಯಲ್ಲಿ 330 ನಂದಿ ಜೊತೆಗಳನ್ನು ಮೆರವಣಿಗೆ ತಗೊಂಡು ಅದನ್ನು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದಕ್ಕೂ ಸಮೇತ ಎಲ್ಲ ಸುತ್ತಲೂ ಹಳ್ಳಿ ಜನರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಈಗ ತಾವಾಗೇ ತಮ್ಮ ಊರಿನಿಂದ ಎಷ್ಟು ಎತ್ಕೊಳ್ಳೋದು ಎಲ್ಲರೂ ಬಿದ್ದು ಬರ್ಲಾಕತ್ತಾರ. ನೀವು ನೋಡಿದ್ರೆ ಹಳ್ಳಿ ಜನರಿಗೆ, ಹಳ್ಳಿ ರೈತರಿಗೆ ನಂದಿ ಉಳಿಸ್ಬೇಕು, ಬೆಳೆಸ್ಬೇಕು ತಿಳ್ಕೊಂಡು ಹಂಬಲಿದೆ. ಅದಕ್ಕೆ ಸರ್ಕಾರದವರು ಎತ್ತುಗಳ ಉಳಿಸ್ಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಏನಾದರೂ ಪ್ರೋತ್ಸಾಹ ಕೊಟ್ಟರೆ ಎಷ್ಟೋ ಈಗ ಗ್ಯಾರಂಟಿ ಸ್ಕೀಮ್ಗಳು ಅದಾವಲ್ಲ, ಇದೊಂದು ಗ್ಯಾರಂಟಿ ಸ್ಕೀಮ್ ಮಾಡಿದರೆ ರೈತರ ಅನುಕೂಲ, ನಮ್ಮ ಭೂಮಿಗೆ ಅನುಕೂಲ ಮತ್ತು ನಮ್ಮ ಭೂಮಿ ಫಲವತ್ತದಾಗಿ ಕಾಯಿ ಮುಳಿತ ತಿಳ್ಕೊಂಡು ನಾನು ಅನಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಪಕ್ಕದಲ್ಲಿ ಶ್ರೀಯುತ ವೆಂಕಟಗೌಡ ಪಾಟೀಲ್ ತಿಳ್ಕೊಂಡು ನಮ್ಮ ಬಿಜಾಪುರ ಜಿಲ್ಲಾ ಕೃಷಿಕ ಸಮಾಜ ಸದಸ್ಯರು, ಮುದ್ದೇಬಿಹಾಳ ತಾಲೂಕಿನ ಕೃಷಿ ಸಮಾಜದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಪದವಿ ಸಂಘದ ಸದಸ್ಯರು ಇದ್ದಾರೆ, ನಿರ್ದೇಶಕರಿದ್ದಾರೆ. ಅವರು ಒಂದೆರಡು ಮಾತು ಮಾತಾಡಿದ್ದಾರೆ. ವೆಂಕಟಗೌಡ ಮಾತಾಡ್ತಾರೆ. 30/12/2020 ರಂದು ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ 3ನೇ ಪುಣ್ಯಸ್ಮರಣೆ ಅಂಗವಾಗಿ ಬಿಜ್ಜರ್ಗಿ ಗ್ರಾಮದಲ್ಲಿ 330 ಜೋಡೆತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಮಣ್ಣು ಉಳಿಸಬೇಕು, ನಂದಿಯನ್ನು ಉಳಿಸಬೇಕಂತ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ಹಾಕೊಂಡಿದ್ದೀವಿ. ನಾವು ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ 2025 ರೈತ ದಿನಾಚರಣೆಯ ಉದ್ದೇಶ ಏನಪ್ಪಾ ಅಂದರೆ, ಮುಂದಿನ ಪೀಳಿಗೆಯಾಗಿ ಮಣ್ಣು ಮತ್ತು ಏನಿದೆ ಈ ನೀರುಗಳನ್ನು ಫಲವತ್ತಾದ ಮತ್ತು ಉತ್ತಮವಾದ ಶುದ್ಧವಾದ ಮಣ್ಣು ಮತ್ತು ನೀರನ್ನು ಮುಂದಿನ ಪೀಳಿಗೆ ಉಳಿಸುವಂತ ಉದ್ದೇಶನೇ 2025ರ ರೈತ ದಿನಾಚರಣೆಯ ಉದ್ದೇಶ. ಆ ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ಸರ್ಕಾರಕ್ಕೆ ಮನವಿ